मुझको यार बल्लरो ಮುಂಗಾರು ಮಳೆಯೇ ನಿನ್ನ ನದಿಯೇ ಆಯ್ತೇನೋ ಕಾಪಿ ಮಾಡಿದ್ದು ಕಾಪಿ ಕ್ಯಾಟ್ ನನ್ನ ಮಗ ಇಂಟರ್ನಲ್ಸ್ ಎಕ್ಸಾಮ್ ಬರೆದು ಒಂದೇ ಪೇಜ್ ಬರೆದಿರೋದು ಲೈನ್ ಆಗ್ದಿರ ಬರೀತಾರೆ. ಇವಳು ಫೋನಲ್ಲಿ ಮಾತಾಡ್ತಿದ್ದಾಳೆ. ಸೋಜೋ ಏನು ಮಾಡ್ತಿದ್ಯಾ? ಅಲ್ಲಿ ಪ್ಯಾಂಟ್ ಕಾಣಿಸ್ತಿದ್ಯಾ, ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋಳು ನಾಗವಳ್ಳಿ, ಅವಳದು ಪ್ಯಾಂಟ್ ಹರಿದೋಗಿದೆ. ಸೊ ಅವಳು ಪ್ಯಾಂಟ್ನ ಸ್ಟಿಚ್ ಹಾಕಿಸ್ಕೊಟ್ಬಿಡು. ಪಾಪ ಅವಳ ಹತ್ರ ಕಾಸಿಲ್ವಂತೆ. ಬಂದಿದ್ಯಾ ಕಾಲೇಜ್ಗೆ, ಬಟ್ಟೆ ಇಲ್ವಾ ಹಾಕೊಳ್ಳೋದಕ್ಕೆ ಅಂತವ್ರೆ. ಇವಳು ನೋಡಿದ್ರೆ ಮ್ಯಾಮ್ ನನ್ನ ಸೀಟ್ ಕೆಳಗಡೆ ಇರೋ ಮನೇಲಿ ಇರೋದು ಮ್ಯಾಮ್ ಅಂತಾಳೆ. ಯಾರಿಗೆ ಕೇಳೋಣ ನಮ್ಮ ಕಷ್ಟ, ಇಂಥವ್ರ ಜೊತೆ ಸೇರ್ಕೊಂಡು ನನಗೆ ಓದಿರೋದು ಮರ್ತೋಗ್ತಾ ಏನು ಓದಿಲ್ಲ ಬೆಟ್ಟಕ್ಕ. ಸೊ ಖಾಲಿ ಪೇಪರ್ ಬಿಟ್ಬಿಟ್ಟು ಬರೋದು. ಖಾಲಿ ಪಲಾವ್ ಲೋ ಕಾನ್ಸ್ಟಿ ಏನೋ ಬರೀತೀಯಾ? ಖಾಲಿ ಪೇಪರ್ ಮ್ಯಾಮೇ ಕರೆದು ಸೊ ಇವತ್ತೆಲ್ಲ ಡಿಸೈಡ್ ಆಗಿರೋದೇನು ಅಂತಂದರೆ ಖಾಲಿ ಪೇಪರ್ ಕೊಡಬೇಕು ಅಂತ. ಗ್ಯಾಪಲ್ಲಿ ನಾವು ಬರಿತೀವಿ, ಪ್ರವೀಣ್ ನನ್ನ ಮಗ ಖಾಲಿ ಪೇಪರ್ ಕೊಡ್ತಾನೆ. ಸೊ ಇದು ನಡೆಯುತ್ತೆ ಇವತ್ತು. ನಾವು ಬರೆದ್ರೆ ಈ ನನ್ನ ಮಗ ಬರಿಬೇಕು, ನಾವು ಬರ್ದಿಲ್ಲ ಅಂದರೆ ಈ ನನ್ನ ಮಗ ಬರೆದ್ರೂ ಫೇಲ್ ಆಗಬೇಕು. ಇದಕ್ಕೆ ಎಕ್ಸಾಂಪಲ್ ಲಾಸ್ಟ್ ಎಕ್ಸಾಮ್ ಏನೋ, ಲಾಸ್ಟ್ ಎಕ್ಸಾಮಲ್ಲಿ ನನಗೆ ಕೈ ಕೊಟ್ಟ ಎಕ್ಸಾಮ್ ಬರೆಯುವಾಗ ಓಕೆ ನಾನೇನು ತಪ್ಪಿಲ್ಲ. ಅವ್ನು ಮಾಡಿದ್ದು ಮಾರಾಯ, ಅವ್ನು ಮಾಡಿದ್ರೆ ಅವ್ನು ಅನ್ಭವಿಸ್ತಿದ್ದಾನೆ. ಈಗ ಬರೀ ಬೇಗ ನಾವು ಲಾ ಸ್ಟೂಡೆಂಟ್ಸು, ಲಾಯರು. ಬುಕ್ಗಳು ನೋಡಿಬಿಟ್ರೆ ನಮಗೆ ಭಯ ಆಗುತ್ತೆ. ಯಾವ ಗ್ಯಾಪಲ್ಲಿ ಇಷ್ಟು ಬುಕ್ಗಳು ಹೋಗ್ತೀವಿ ಅಂತ. ಆ ಬುಕ್ ಎತ್ಕೊಡು. ಸಿವಿಲ್ ಪ್ರೊಸೀಜರು. ಈ ಬುಕ್ಕನ್ನ ನೋಡಿ ಮನಸಾಕ್ಷಿನೇ ಇಲ್ವ ಇದನ್ನ ಬರ್ದಿರೋನು ಮಾಡಿರೋನಿಗೆ. ಡಾಕ್ಟರ್ ಮೇಧಾ ಅಂತೆ. ಈ ಬುಕ್ಕು ನೋಡಿದ್ರೆ ನಾವು ಹೆಂಗೆ ಓದೋದು, ಎಷ್ಟು ಬೇಜಾರಾಗುತ್ತೆ. ನಮ್ಮನ್ನು ನೋಡಿ ಅಯ್ಯೋ ಅನ್ನೋರಿಲ್ಲ. ಅಲ್ಲೇನ ಪ್ರವೀಣ? ಇವರು ಅಕ್ಕ ತಮ್ಮ ಅಂತೆ. ಈ ಅಕ್ಕ ಅವನನ್ನ ಬಂಗಾರಿ ಹೇಳೋದಂತೆ. ಅವ್ರು ಆದರೆ ಆಯ್ತು ಗೊತ್ತು, ಬಂಗಾರ ಅಲ್ಲ ಕಾಗೆ ಬಂಗಾರ ಅಂತ. ಅಲ್ಲ ಗೈಸ್, ನಾವೆಲ್ಲ ಇಂಟರ್ನಲ್ಸ್ನ ಒಳ್ಳೆ ಮಕ್ಕಳ ಥರ ಡೀಸೆಂಟ್ ಆಗಿ ಕೂತ್ಕೊಂಡು ಕ್ಲಾಸ್ ರೂಮಲ್ಲಿ ಆದರೆ ಇವನು ಅದೇ ಕ್ವಶನ್ಗೆ ಆನ್ಸರ್ಸು ಲೈಬ್ರರಿಯಲ್ಲಿ ಕೂತ್ಕೊಂಡು ಬುಕ್ ನೋಡ್ಕೊಂಡು ಬರೀತಾವನು. ಇವನು ಬಂಗಾರನ, ಕಾಗೆ ಬಂಗಾರಕ್ಕೂ ಇನ್ನೊಂದು ಕಂಪ್ಲೇಂಟ್ರೆ ಅದೇನೆ. ನಿತಿನ್ ಅಲ್ಲ ಕಣ, ನೀವೊಂದು ಮ್ಯಾಟ್ರ್ ಇಲ್ಲ. ಬೆಳಗ್ಗೆ ಇದನ್ನ ಎದೋದಷ್ಟು ಹೆಂಗೆ ನೋಡಿದ್ರೆ 6 ಗಂಟೆ ಆಗ್ತಿದ್ರು. ನೀನೇ ಇಟ್ಕ ಮಜಾ ಮಾಡ. ಹೊಟ್ಟೆ ಹುರ್ಕೊಂಡು ಸಾಯ್ತಾನೆ. ಓದಲ್ಲ, 6 ತಿಂಗಳಾದ್ರೆ ನಮ್ಮನ್ನು ಜ್ಞಾಪನ ಮಾಡ್ಕೊಳಲ್ಲ. ಕಳ್ಳನ ಮಗ ಅಸೈನ್ಮೆಂಟು, ಎಕ್ಸಾಮ್ ಟೈಮ್, ಈ 2 ಟೈಮಲ್ಲಿ ಅದು ಎಲ್ಲಿಲ್ದಿರೋ ಫೋನ್ ಮಾಡ್ತಾನೆ ಕಳ್ಳನ ಮಗ. ಈ ನನ್ನ ಮಗ ಇವಾಗ 2ನೇ ಪೇಜ್ ಬರೀತಿದ್ದಾನೆ. ಏನ ಕೊಡೋದು? ಈ ನನ್ನ ಮಗ ಇನ್ನು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ. ಅಸೈನ್ಮೆಂಟ್ 20ನೇ ತಾರೀಕಿಗೆ ಲಾಸ್ಟ್ ಡೇಟ್. ಕೊಡೆ ಸೋಜು. ಅಕ್ಕಂಗೆ ಕೇಳಬೇಕಂದ್ರೆ ರಾತ್ರಿ ಹೇಳ್ದೆ ನಿತಿನ್ ಅಸೈನ್ಮೆಂಟ್ ಬರ್ದಿಕ್ಕಿದ್ದೀನಿ ಅಕ್ಕ ಅಂತ. ಅಮ್ಮನ ಮೇಲೆ ಆಣೆ ಇಟ್ಟ, ನಾನೇ ಬರ್ದಿರೋದು ಅಕ್ಕ, ಯಾರ ಕೈಲೂ ಬರ್ಸಿಲ್ಲ ಅಂತ. ಇಂಥ ನನ್ನ ಮಗನ ಆಣೆನ ನಂಬ್ಕೊಂಡ್ಬಿಟ್ರೆ 3 ಏನು ಮಾಡ್ಬಿಡಕ್ಕ.